ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಎ.ಆರ್. ರೆಹಮಾನ್ ಈ ಹೆಸರು ಕೇಳದವರು ಯಾರಿದ್ದಾರೆ ಹೇಳಿ? ಜನಪ್ರಿಯ ಸಂಗೀತಗಾರ ಎ.ಆರ್. ರೆಹಮಾನ್ ಅವರ ಹಾಡುಗಳು ದೇಶದಲ್ಲಿ ಮಾತ್ರವಲ್ಲದೆ ಪ್ರಪಂಚದಾದ್ಯಂತ ಎಲ್ಲರಿಗೂ ಇಷ್ಟವಾಗುವಂಥವೇ. ಒಂದೇ ತೆರನಾದ ಲಯದಲ್ಲಿ ಹೋಗ್ತಿದ್ದ ಭಾರತೀಯ ಸಿನಿಮಾದ ಸಂಗೀತವನ್ನ ಬೇರೆಯದ್ದೇ ಆಯಾಮಕ್ಕೆ ಕೊಂಡೊಯ್ದ ಅವರು ವಿಭಿನ್ನ ಮಟ್ಟದ ಯಶಸ್ಸನ್ನು ಸಾಧಿಸಿದವರು. ದೇಶಕ್ಕೆ ಆಸ್ಕರ್ ಮತ್ತು ಗ್ರಾಮಿ ಪ್ರಶಸ್ತಿಗಳನ್ನು ತಂದುಕೊಟ್ಟ ರೆಹಮಾನ್ ತಮ್ಮ ವೃತ್ತಿಪರ ಮತ್ತು ವೈಯಕ್ತಿಕ ಜೀವನದಿಂದಲೂ ಸಾಕಷ್ಟು ಸುದ್ದಿ ಮಾಡಿದವರು. ಆದರೆ ಜೀವನದಲ್ಲಿ ಅಷ್ಟೇ ಕಷ್ಟಗಳನ್ನು ಕಂಡವರು. ತಮ್ಮ ಆಧ್ಯಾತ್ಮಿಕ ಯುಕ್ತ ಸಂಗೀತದಿಂದಾಗಿ ಕೋಟ್ಯಾಂತರ ಜನರ ಹೃದಯದಲ್ಲಿ ಅವರು ನೆಲೆಸಿದ್ದಾರೆ. ಅವರ ಹಾಡುಗಳು ಮತ್ತು ಸಂಗೀತ ಮನಸ್ಸಿಗೆ ವಿಭಿನ್ನ ರೀತಿಯ ಮುದವನ್ನು ಕೊಡುತ್ತೆ ಅನ್ನೋದರಲ್ಲಿ ಎರಡು ಮಾತಿಲ್ಲ. 1990ರ ದಶಕದಲ್ಲಿ ತಮಿಳಿನ ಖ್ಯಾತ ನಿರ್ದೇಶಕ ಮಣಿರತ್ನಂ ಅವರ ರೋಜಾ ಸಿನಿಮಾದಿಂದ ಆರಂಭವಾದ ಇವರ ಸಿನಿಮಾ ಸಂಗೀತದ ಜರ್ನಿ ಇತ್ತೀಚಿನ ಛಾವಾ ಚಿತ್ರದ ತನಕ ಅದೇ ಪ್ರಖ್ಯಾತಿಯನ್ನು ಉಳಿಸಿಕೊಂಡಿದ್ದಾರೆ. ಇದರ ಜೊತೆಗೆ ಎ.ಆರ್. ರೆಹಮಾನ್ ಕೂಡ ತಮ್ಮ ಮತಾಂತರದ ಬಗ್ಗೆ ಸಾಕಷ್ಟು ಸುದ್ದಿಯಲ್ಲಿದ್ದಾರೆ. ಯಾಕಂದ್ರೆ ಅವರು ಚಿಕ್ಕ ವಯಸ್ಸಿನಲ್ಲಿಯೇ ಹಿಂದೂ ಧರ್ಮವನ್ನು ತೊರೆದು ಇಸ್ಲಾಂ ಧರ್ಮವನ್ನು ಸ್ವೀಕರಿಸಿದರು. ಹಾಗಾದ್ರೆ ಎ.ಆರ್. ರೆಹಮಾನ್ ಹಿಂದೂ ಧರ್ಮದಿಂದ ಮುಸ್ಲಿಂ ಧರ್ಮಕ್ಕೆ ಮತಾಂತರಗೊಂಡಿದ್ದು ಯಾಕೆ? ಈ ಸಂಗೀತ ಮಾಂತ್ರಿಕ ಇಸ್ಲಾಂಗೆ ಮತಾಂತರಗೊಳ್ಳಲು ನಿಜವಾದ ಕಾರಣವೇನು? ಇವತ್ತಿನ ವಿಡಿಯೋದಲ್ಲಿ ಇದರ ಹಿಂದಿರುವ ಒಂದು ಕುತೂಹಲಕಾರಿ ಕಥೆಯನ್ನ ನೋಡೋಣ ಬನ್ನಿ. ಸ್ನೇಹಿತರೆ, ಅಸಲಿಗೆ ಎ.ಆರ್. ರೆಹಮಾನ್ ಅವರ ನಿಜವಾದ ಹೆಸರು ಅಂದ್ರೆ ಅಲ್ಲಾ ರಖಾ ರೆಹಮಾನ್. ಆದ್ರೆ ಇವರ ಹಿಂದಿನ ಹೆಸರು ದಿಲೀಪ್ ಕುಮಾರ್ ಆಗಿತ್ತು ಅಂತ ಬಹುತೇಕರಿಗೆ ಗೊತ್ತಿರಲಿಕ್ಕಿಲ್ಲ. ಜನವರಿ 6, 1967ರಂದು ಮದ್ರಾಸಿನಲ್ಲಿ ರೆಹಮಾನ್ ಜನಿಸಿದರು. ಇವರ ತಂದೆ ಹೆಸರು ಆರ್.ಕೆ. ಶೇಖರ್. ಇವರು ಕೂಡ ತಮಿಳು ಮತ್ತು ಮಲಯಾಳಂ ಚಿತ್ರಗಳಿಗೆ ಸಂಗೀತ ಸಂಯೋಜಕ ಮತ್ತು ಸಂಗೀತ ನಿರ್ದೇಶಕರಾಗಿದ್ದರು. ಹೀಗಾಗಿ ಎ.ಆರ್. ರೆಹಮಾನ್ ತಂದೆಯಿಂದಲೇ ಸಂಗೀತವನ್ನ ಬಳುವಳಿಯಾಗಿ ಪಡೆದರು. ತಮ್ಮ 4ನೆಯ ವಯಸ್ಸಿನಲ್ಲಿ ರೆಹಮಾನ್ ಪಿಯಾನೋ ಕಲಿಯಲು ಶುರು ಮಾಡ್ತಾರೆ. ಜೊತೆಗೆ ಸ್ಟುಡಿಯೋದಲ್ಲಿ ತಮ್ಮ ತಂದೆಗೆ ಕೀಬೋರ್ಡ್ ನುಡಿಸಲು ಸಹಾಯ ಮಾಡ್ತಿದ್ರು. ಆಗ ಇವರ ಹೆಸರು ದಿಲೀಪ್ ಕುಮಾರ್ ರಾಜಗೋಪಾಲ ಅಂತಿತ್ತು. ಎ.ಆರ್. ರೆಹಮಾನ್ ಅವರ ತಂದೆ ನಿಧನರಾದಾಗ ಅವರಿಗೆ ಕೇವಲ 9 ವರ್ಷ ವಯಸ್ಸು. ಖ್ಯಾತ ಸಂಗೀತಗಾರರಿಗೆ ಹಿನ್ನೆಲೆ ಸಂಗೀತವನ್ನ ಅರೇಂಜ್ ಮಾಡಿಕೊಡ್ತಿದ್ದ ರೆಹಮಾನ್ ತಂದೆ ಮೊದಲ ಬಾರಿಗೆ ಮಲಯಾಳಂ ಸಿನಿಮಾಗೆ ಸಂಗೀತ ನೀಡಿದ್ರು. ಆದ್ರೆ ದುರ್ದೈವ ಅಂದ್ರೆ ಸಿನಿಮಾ ರಿಲೀಸ್ ಆದ ದಿನವೇ ಆರ್.ಕೆ. ಶೇಖರ್ ಇಹಲೋಕವನ್ನು ತ್ಯಜಿಸಿದ್ರು. ಇನ್ನು ಕ್ಯಾನ್ಸರ್ನಿಂದ ಬಳಲುತ್ತಿದ್ದ ಅವರ ತಂದೆ ತಮ್ಮ ಕೊನೆಗಾಲದಲ್ಲಿ ಒಬ್ಬ ಸೂಫಿ ಸಂತರ ಬಳಿ ಹೆಚ್ಚಾಗಿ ಹೋಗ್ತಿದ್ರು ಮತ್ತು ಅವರಿಂದ ಸ್ವಲ್ಪ ಮಟ್ಟಿಗಿನ ಚಿಕಿತ್ಸೆಯನ್ನ ಪಡಿತಿದ್ರು. ಆದ್ರೆ ತಂದೆಯ ಏಕಾಏಕಿ ನಿಧನದಿಂದ ಇಡೀ ಕುಟುಂಬ ಕಂಗಾಲಾಯಿತು. ಆಗ ಅವರ ಕುಟುಂಬದ ಆರ್ಥಿಕ ಸ್ಥಿತಿ ಚೆನ್ನಾಗಿರ್ಲಿಲ್ಲ. ಹೀಗಾಗಿ ತಂದೆಯಿಂದ ಬಂದಿದ್ದ ಅನೇಕ ಸಂಗೀತ ವಾದ್ಯಗಳನ್ನ ಮಾರಾಟ ಮಾಡಬೇಕಾಗಿ ಬಂತು. ಆ ಸಮಯದಲ್ಲಿ ಶಾಲೆಯಲ್ಲಿದ್ದ ರೆಹಮಾನ್ ತನ್ನ ಕುಟುಂಬದ ಸಹಾಯಕ್ಕೆ ಬರಬೇಕಾದ ಅನಿವಾರ್ಯತೆ ಸೃಷ್ಟಿಯಾಯಿತು. ಅಂದ್ರೆ ಶಾಲೆಯನ್ನ ಬಿಟ್ಟು ಪೂರ್ಣ ಸಮಯದ ಸಂಗೀತಗಾರನಾಗಲು ಮತ್ತು ಈ ಕ್ಷೇತ್ರದಲ್ಲಿ ತನ್ನ ವೃತ್ತಿ ಜೀವನವನ್ನ ರೂಪಿಸಿಕೊಳ್ಳಲು ನಿರ್ಧರಿಸಿದ್ರು. ಇದಕ್ಕೆ ಅವರ ತಾಯಿ ಕೂಡ ಸಮ್ಮತಿಸಿದ್ರು. ಸಣ್ಣ ವಯಸ್ಸಿನಲ್ಲೇ ರೆಹಮಾನ್ ಒಬ್ಬ ಉತ್ತಮ ಕೀಬೋರ್ಡ್ ವಾದಕರಾಗಿದ್ರು. ಜೊತೆಗೆ ಅನೇಕ ಸಂಗೀತ ವಾದ್ಯಗಳನ್ನು ನುಡಿಸುವುದರಲ್ಲಿ ನಿಪುಣರಾಗಿದ್ರು. ಬಳಿಕ ತಮ್ಮ ಬಾಲ್ಯದ ಸ್ನೇಹಿತರೊಂದಿಗೆ ಒಂದು ಬ್ಯಾಂಡ್ ಅನ್ನು ರಚಿಸಿದ್ರು. ಈ ಮೂಲಕ ಬಹಳ ಬೇಗನೆ ಅವರು ಇತರ ಸಂಯೋಜಕರೊಂದಿಗೆ ಕೆಲಸ ಮಾಡಲು ಪ್ರಾರಂಭಿಸುತ್ತಾರೆ. ಇದಾದ ನಂತರ ಅವರು ತಮ್ಮ ಕಠಿಣ ಪರಿಶ್ರಮದಿಂದ ಸಾಧನೆಯ ಒಂದೊಂದೇ ಹೆಜ್ಜೆ ನಿಧಾನಕ್ಕೆ ಇಡ್ತಾ ಹೋದ್ರು. ರೆಹಮಾನ್ ಅವರ ತಂದೆಗೆ ಕೊನೆಗಾಲದಲ್ಲಿ ಚಿಕಿತ್ಸೆ ನೀಡ್ತಿದ್ರು ಅಂತ ಹೇಳಿದ್ನಲ್ಲ, ಅವರ ಹೆಸರು ಪೀರ್ ಕರೀಮುಲ್ಲಾ ಶಾ ಖಾದ್ರಿ. ತಂದೆಯ ಮರಣಾನಂತರ ಅವರನ್ನ ಭೇಟಿಯಾಗೋ ಯಾವ ಸಂದರ್ಭವೂ ಬಂದಿರಲಿಲ್ಲ. ಆದರೆ ಮುಂದೆ ರೆಹಮಾನ್ ತಂಗಿಯ ಆರೋಗ್ಯ ಹದಗೆಟ್ಟಾಗ ರೆಹಮಾನ್ ಅವರ ತಾಯಿಗೆ ಆ ಸೂಫಿ ಸಂತರ ನೆನಪಾಯಿತು. ಬಳಿಕ ಅವರನ್ನ ಭೇಟಿ ಮಾಡಬೇಕು ಅಂತ ನಿಶ್ಚಯಿಸ್ತಾರೆ. ತಮ್ಮ 23ನೇ ವಯಸ್ಸಿನಲ್ಲಿ ಮೊದಲ ಬಾರಿಗೆ ರೆಹಮಾನ್ ಅವರನ್ನ ನೋಡ್ತಾರೆ. ಇಡೀ ಕುಟುಂಬದ ಜೊತೆ ಇಸ್ಲಾಮಿಕ್ ಧಾರ್ಮಿಕ ಸ್ಥಳಕ್ಕೆ ಹೋಗಿದ್ರು. ಇದಾದ ಬಳಿಕ ರೆಹಮಾನ್ ಸಹೋದರಿ ಸರಿ ಹೋದ್ಲು ಅಂತ ಹೇಳಲಾಗುತ್ತೆ. ಇದು ರೆಹಮಾನ್ ಮೇಲೆ ಮತ್ತಷ್ಟು ಪ್ರಭಾವ ಬೀರುತ್ತು ಎಂದರೆ ಅವನು ತನ್ನ ಧರ್ಮವನ್ನು ಬದಲಾಯಿಸಿಕೊಂಡು ಇಸ್ಲಾಂ ಧರ್ಮ ಸ್ವೀಕಾರಕ್ಕೆ ಪ್ರೇರೇಪಿಸಿತು ಅಂತ ಹೇಳಲಾಗುತ್ತೆ. ಖಾದ್ರಿ ಸಾಹೇಬರನ್ನ ಭೇಟಿಯಾದ 1 ವರ್ಷದ ನಂತರ ರೆಹಮಾನ್ ತನ್ನ ಕುಟುಂಬದೊಂದಿಗೆ ಕೊಡಂಬಾಕಂಗೆ ಸ್ಥಳಾಂತರಗೊಂಡ್ರು. ಆಗ ಒಂದು ಮಾರ್ಗವನ್ನು ಆರಿಸಿಕೊಳ್ಳುವುದು ಸರಿ ಎಂದು ಸೂಫಿ ಪಂಥದ ಮಾರ್ಗವನ್ನ ಪ್ರೀತಿಸುತ್ತಿದ್ದ ತಾಯಿ ಮತ್ತು ದಿಲೀಪ್ ಕುಮಾರ್ ಇಬ್ಬರು ಕೂಡ ಸೂಫಿ ಇಸ್ಲಾಂ ಧರ್ಮವನ್ನ ಸ್ವೀಕರಿಸಿದ್ರು. ಇನ್ನು ರೆಹಮಾನ್ ಅವರಿಗೆ ಈ ಹೆಸರು ನೀಡಿದ್ದೆ ಹಿಂದೂ ಜ್ಯೋತಿಷಿ ಅಂತ ಹೇಳಿದ್ದಾರೆ. ಅಲ್ ರಖಾ ಅಂತ ತಾಯಿ ಇಷ್ಟಪಟ್ಟು ಇಟ್ಟಿದ್ದಾರೆ. ಹೀಗಾಗಿ ಇವರ ಹೆಸರು ಎ.ಆರ್. ರೆಹಮಾನ್ ಖ್ಯಾತಿಯಾಯಿತು. ಇನ್ನು ಇಸ್ಲಾಂ ಧರ್ಮಕ್ಕೆ ಮತಾಂತರಗೊಂಡ ನಂತರ ತಮ್ಮ ಜೊತೆ ಇದ್ದ ಸಂಬಂಧದ ಮೇಲೆ ಯಾವುದೇ ನಕಾರಾತ್ಮಕ ಪರಿಣಾಮ ಬೀರಲಿಲ್ಲ ಅಂತ ರೆಹಮಾನ್ ಹೇಳಿದ್ದಾರೆ.
ನನ್ನ ಕುಟುಂಬ ಆಗಲೇ ಸಂಪಾದನೆ ಹಾದಿಗೆ ಬಂದಿತ್ತು. ಹೀಗಾಗಿ ನಾವು ಯಾರ ಮೇಲೂ ಅವಲಂಬಿತರಾಗಿರಲಿಲ್ಲ. ಎಲ್ಲಕ್ಕಿಂತ ಮುಖ್ಯವಾಗಿ ನಾನು ಸಮಾನತೆ ಮತ್ತು ದೇವರ ಸಮಗ್ರತೆಯನ್ನ ಸೂಫಿಯಿಂದ ಕಲಿತಿದ್ದೇನೆ ಅಂತ ರೆಹಮಾನ್ ಅನೇಕ ಬಾರಿ ಹೇಳಿಕೊಂಡಿದ್ದಾರೆ. ಬಾಲ್ಯದಲ್ಲಿ ಬ್ಯಾಂಡ್ ಗುಂಪಿನಲ್ಲಿ ಕೆಲಸ ಮಾಡುತ್ತಿರುವಾಗ ರೆಹಮಾನ್ ಲಂಡನ್ನ ಟ್ರಿನಿಟಿ ಕಾಲೇಜಿನಿಂದ ವಿದ್ಯಾರ್ಥಿ ವೇತನವನ್ನು ಪಡೆದರು. ಇಲ್ಲಿ ಪಾಶ್ಚಿಮಾತ್ಯ ಶಾಸ್ತ್ರೀಯ ಸಂಗೀತದಲ್ಲಿ ತರಬೇತಿಯನ್ನು ಪಡೆದರು. ಬಳಿಕ 1983ರಲ್ಲಿ ರೆಹಮಾನ್ ಸಂಗೀತ ನಿರ್ದೇಶಕರ ಬಳಿ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡ್ತಿದ್ರು. ತಮಿಳಿನ ಸಂಗೀತ ನಿರ್ದೇಶಕ ರಮೇಶ್ ನಾಯ್ಡು ಮತ್ತು ರಾಜ್ ಕೋಟಿ ಅವರ ಬಳಿ ಕೆಲಸ ಮಾಡ್ತಿದ್ರು. ಬಳಿಕ ಇಳೆಯರಾಜ ಮತ್ತು MS ವಿಶ್ವನಾಥನ್ ಬಳಿಯೂ ಇವರು ಸಹಾಯಕರಾಗಿ ಕೆಲಸ ಮಾಡಿದರು. ಬಳಿಕ 1987ರಲ್ಲಿ ಜಾಹೀರಾತುಗಳಿಗೆ ಜಿಂಗಲ್ಸ್ ಮಾಡಿಕೊಳ್ಳಲು ಶುರು ಮಾಡ್ತಾರೆ. ಈ ಸಮಯದಲ್ಲಿ ಅನೇಕ ಹೊಸ ಟೆಕ್ನಿಕ್ಗಳನ್ನು ರೆಹಮಾನ್ ಕಲಿತರು. ಜಾಹೀರಾತು ಜಗತ್ತು ಯೋಚಿಸುವ ರೀತಿ ರೆಹಮಾನ್ ಅವರನ್ನ ವಿಭಿನ್ನವಾಗಿ ನಿಲ್ಲಿಸಿತ್ತು. ಜಾಹೀರಾತು ಜಗತ್ತಿನಲ್ಲಿದ್ದ ಡಿಫರೆಂಟ್ ಜನರಿಂದ ಪ್ರಭಾವಿತರಾದ ರೆಹಮಾನ್ ಸಂಗೀತವನ್ನ ನೋಡೋ ದೃಷ್ಟಿಕೋನವೇ ಬದಲಾಯಿತು. ನಿಮಗೆ ಇವತ್ತಿಗೂ ನೆನಪಿರಬಹುದು, ಖ್ಯಾತ ಏರ್ಟೆಲ್ ಟೆಲಿಕಾಂ ಸಂಸ್ಥೆಯ ಸಿಗ್ನೇಚರ್ ಟ್ಯೂನ್ ಕೂಡ ಮಾಡಿದ್ದು ಇದೇ AR ರೆಹಮಾನ್. 1991ರಲ್ಲಿ ರೆಹಮಾನ್ ಸ್ವಂತ ಆಲ್ಬಮ್ ತರಲು ಶುರು ಮಾಡಿದರು. ಬಳಿಕ 1992ರಲ್ಲಿ ಚಲನಚಿತ್ರ ನಿರ್ದೇಶಕ ಮಣಿರತ್ನಂ ಅವರ ರೋಜಾ ಚಿತ್ರಕ್ಕೆ ಸಂಗೀತ ಸಂಯೋಜಿಸುವ ಅವಕಾಶವನ್ನ ರೆಹಮಾನ್ಗೆ ನೀಡ್ತಾರೆ. ಆ ಚಿತ್ರದ ಸಂಗೀತ ಮತ್ತು ಹಾಡುಗಳು ಸೂಪರ್ ಹಿಟ್ ಆದವು. ಇದು ರೆಹಮಾನ್ಗೆ ಭಾರಿ ಯಶಸ್ಸನ್ನು ತಂದುಕೊಡ್ತು. ರೆಹಮಾನ್ ರಾತ್ರೋರಾತ್ರಿ ಪ್ರಸಿದ್ಧರಾದರು. ತಮ್ಮ ಮೊದಲ ಚಿತ್ರಕ್ಕೆ ಫಿಲ್ಮ್ ಫೇರ್ ಪ್ರಶಸ್ತಿಯನ್ನು ಕೂಡ ಪಡೆದುಕೊಂಡರು. ರೆಹಮಾನ್ ಅವರ ಹಾಡುಗಳ 200 ಕೋಟಿಗೂ ಹೆಚ್ಚು ಕಾಪಿಗಳು ಈವರೆಗೆ ಮಾರಾಟವಾಗಿವೆ. ಅವರು ವಿಶ್ವದ 10 ಅತ್ಯುತ್ತಮ ಸಂಗೀತಗಾರರಲ್ಲಿ ಒಬ್ಬರು ಅಂತ ಪ್ರಖ್ಯಾತಿಯನ್ನು ಹೊಂದಿದ್ದಾರೆ. ಅವರು ಒಬ್ಬ ಉತ್ತಮ ಗಾಯಕ ಕೂಡ ಹೌದು. 1997ರಲ್ಲಿ ದೇಶದ ಸ್ವಾತಂತ್ರ್ಯದ 50ನೇ ವಾರ್ಷಿಕೋತ್ಸವದಂದು ಮಾಡಿದ ಅವರ ವಂದೇ ಮಾತರಂ ಆಲ್ಬಮ್ ಬಹಳ ಯಶಸ್ವಿಯಾಯಿತು. 2002ರಲ್ಲಿ BBC ವರ್ಲ್ಡ್ ಸರ್ವಿಸ್ 7000 ಹಾಡುಗಳಲ್ಲಿ 10 ಅತ್ಯಂತ ಪ್ರಸಿದ್ಧ ಹಾಡುಗಳನ್ನು ಆಯ್ಕೆ ಮಾಡಲು ಸಮೀಕ್ಷೆ ನಡೆಸಿದಾಗ ವಂದೇ ಮಾತರಂ ಹಾಡು 2ನೇ ಸ್ಥಾನವನ್ನು ಪಡೆದಿತ್ತು. ಈ ಹಾಡನ್ನ ಅತಿ ಹೆಚ್ಚು ಭಾಷೆಗಳಲ್ಲಿ ಪ್ರದರ್ಶಿಸಿದ್ದಕ್ಕಾಗಿ ಗಿನ್ನಿಸ್ ಬುಕ್ ಆಫ್ ರೆಕಾರ್ಡ್ಸ್ ಕೂಡ ಮಾಡಿದೆ. ಇದಿಷ್ಟು AR ರೆಹಮಾನ್ ಕುರಿತಾದ ಸಂಕ್ಷಿಪ್ತವಾದ ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.